ಹಿರೇಕೆರೂರು ತಾಲೂಕಿನ ರಾಮನಾಥಪುರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಜಾತ್ರೆ ಹೆಸರಿನಲ್ಲಿ ಸಾವಿರಾರು ರೂಪಾಯಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಬೀದಿ ಬದಿ ವ್ಯಾಪಾರಿಗಳು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಹೋಬಳಿ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ, ರಾಮನಾಥಪುರದಲ್ಲಿ ಪ್ರತಿ ಬದಿ ವ್ಯಾಪಾರಿಗಳು ಇರುವ ಸ್ಥಳಕ್ಕೂ 1 ಕಿಲೋಮೀಟರ್ ದೂರ ಇದೆ. ಆದರೆ ಜಾತ್ರೆ ಹೆಸರಿನಲ್ಲಿ ತಲಾ 5,000 ಸುಂಕ ವಸೂಲಾತಿಗೆ ಮುಂದಾಗಿರುವುದು ಖಂಡನೀಯ. ಕವಿತಾ, ಚಿಂತನ, ಮಮತಾ, ಲಕ್ಷ್ಮಮ್ಮ, ರಾಜಣ್ಣ ಇತರರು ಹಾಜರಿದ್ದರು. ಕರ್ನಾಟಕ ಕಾರ್ಯದರ್ಶಿ ನಾವು ಹೋಬಳಿ ಘಟಕದ ಕಾರ್ಯದರ್ಶಿ ಸ್ವಾಮಿಗೌಡ ಅವರು ನಮಗೆ ಅಲ್ಲಿ ಜಾತ್ರೆ ಹರಾಜು ಮಾಡಿ ಎಲ್ಲಿ ರಾಮನಾಥಪುರದಲ್ಲಿ ನಮಗೆ ನಾವು ಕರ್ನಾಟಕ ಬೀದಿ ವ್ಯಾಪಾರಿ ಕಾರ್ಯದರ್ಶಿಯವರು ಮಾತಾಡ್ತಾ ಇದ್ದೀವಿ. ಮತ್ತು ಅವರು ಜಾತ್ರೆ ಸುಂಕ ಮಾಡುವಂಥವ್ರಿಗೆ ದಬ್ಬಾಳಿಕೆ ಮಾಡಿ 3,000 ಕೊಡಿ, 5,000 ಕೊಡಿ ಅಂತ ಕೇಳಿ ದಿನನಿತ್ಯ ನಾವು ವ್ಯಾಪಾರ ಮಾಡೋ 500, 1,000, 2,000 ದುಡಿಯೋವಂಥರಲ್ಲಿ ನಾವು ಅವರಿಗೆ 5,000, 4,000 ದುಡ್ಡು ಕೊಟ್ಟು